ಮಂಗಳಾಷ್ಟಕದ ಮಂಗಳಾಂಬುದಿಯಲ್ಲಿ ಮುಳುಗಿ ಮಿಂದು ಮಡಿಯಾದ ಬಳಿಕ ಕರುಳಿಗಂಟಿಕೊಂಡಿದ್ದ ಜಡತೆಯ ಕವಚವೆಲ್ಲ ಕಳಚಿ ಬೀಳಲಿ, ಉಪೇಕ್ಷೆಯ ಮುಪ್ಪು ಮೂಲೆ ಸೇರಲಿ, ಗೋವಿಂದಾರಾಧನೆಯ ಅಪೇಕ್ಷೆಯ ತಾರುಣ್ಯ ಮೈದೆಳೆದು ನಿಲ್ಲಲಿ ಎನ್ನುವ ಭಾವದೊಂದಿಗೆ ಆಗಮಿಸಿರುವಂತಹ ಎಲ್ಲ ಅಭ್ಯಾಗತರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯ ಈ ಪ್ರತಿಷ್ಠಾನದ ಅಧ್ಯಕ್ಷರು, ಟ್ರಸ್ಟಿಗಳು ಆಗಿರುವಂತಹ ಶ್ರೀ ಮಲ್ಲೇಪುರ ವೆಂಕಟೇಶ್ವರಿಂದ ಸ್ವಾಗತದ ನುಡಿ ತೋರಣ. ಶ್ರೀ ಗುರುಭ್ಯೋ ನಮಃ. ಇದೊಂದು ಮಂಗಳಮಯ ಸಮಯ. ಬನ್ನಂಜೆ 90ರ ವಿಶ್ವನಮನ ಯಾತ್ರೆಯ ಸಮಾರೋಪ ಸಮಾರಂಭ. ಬನ್ನಂಜೆಯವರು ನೆನೆಯುವುದಂದರೆ ಒಂದು ವಿಸ್ಮಯ, ಒಂದು ಬೆರಗು, ಒಂದು ಆನಂದ, ಎಲ್ಲದರ ಸಮ್ಮಿಶ್ರಣ, ಸಂಯೋಗ. ಬನ್ನಂಜೆಯವರ ಕೇವಲ ಅವರು ಕರ್ನಾಟಕಕ್ಕೆ ಮಾತ್ರ ಸೇರಿದವರಲ್ಲ. ಅವರು ಕೇವಲ ಕನ್ನಡ ವಿದ್ವಾಂಸರು ಅಥವಾ ಸಂಸ್ಕೃತ ವಿದ್ವಾಂಸರು ಮಾತ್ರ ಅಲ್ಲ. ಕರ್ನಾಟಕದ ವಿದ್ವತ್ತೆಯನ್ನು, ಕರ್ನಾಟಕದ ಆಧ್ಯಾತ್ಮಿಕ ಸಂಪತ್ತನ್ನು, ಕರ್ನಾಟಕದ ಹಿರಿಮೆಯನ್ನು ಭಾರತದಾದ್ಯಂತ ಪ್ರಸರಿಸಿದವರು. ಅದರ ಮೂಲಕ ಅವರು ಭಾರತೀಯ ವಿದ್ವಾಂಸರು, ಭಾರತೀಯ ತತ್ವವೇತ್ತರು ಅನ್ನುವ ಹಂತಕ್ಕೆ ಏರಿದಂಥವರು. ಹಾಗಾಗಿ ಕರ್ನಾಟಕದಿಂದ ಅನೇಕರು ಭಾರತವನ್ನು ಬೆಳಗಿಸಿದ್ದಾರೆ. ಅಂಥವರಲ್ಲಿ ಆಚಾರ್ಯ ಬನ್ನಂಜೆಯವರು ಪ್ರಮುಖರಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಬನ್ನಂಜೆ ಅವರ ವಿದ್ವತ್ತು, ಅವರನ್ನು ನಾವು ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ ಕರಿಬೇಕು. ಭಾರತದಲ್ಲಿ ಈ ಬಗೆಯ ಸರ್ವತಂತ್ರ ಸ್ವತಂತ್ರ ಆದವರು ಕೇವಲ ಬೆರಳೆಣಿಕೆಷ್ಟು ಮಾತ್ರ. ಏನು ಈ ಸರ್ವತಂತ್ರ ಸ್ವತಂತ್ರ ಅಂದರೆ? ಹಲವು ಭಾಷೆಗಳು, ಹಲವು ಶಾಸ್ತ್ರಗಳು, ಹಲವು ವಿಚಾರಗಳು, ಲೌಕಿಕ ಶಾಸ್ತ್ರ ಮತ್ತು ಕಲೆ, ಈ ಬಗೆಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸರ್ವಂಕಷ ಪ್ರತಿಭೆಯನ್ನು ಮೆರೆದವರನ್ನು ನಾವು ಸರ್ವತಂತ್ರ ಸ್ವತಂತ್ರರು ಅಂತ ಕರಿತೇವೆ. ಉದಾಹರಣೆಗೆ 11ನೇ ಶತಮಾನದಲ್ಲಿ ಕಾಶ್ಮೀರದ ಶೈವ ದರ್ಶನದ ಮಹಾ ಆಚಾರ್ಯರಾದಂಥ ಅಭಿನವಗುಪ್ತಪಾದರು ಸರ್ವತಂತ್ರ ಸ್ವತಂತ್ರರಲ್ಲಿ ಒಬ್ಬರು. ಅಪ್ಪಯ್ಯ ದೀಕ್ಷಿತರು, ಅವರನ್ನು ಕೂಡ ನಾವು ಸರ್ವತಂತ್ರ ಸ್ವತಂತ್ರರು ಅಂತ ಹೇಳಿ ಕರಿತೇವೆ. ಅದೇ ರೀತಿಯಲ್ಲಿ ಈಗ 100 ವರ್ಷ ಇದ್ದಿದ್ದರೆ 100 ವರ್ಷ ತುಂಬ್ತಾ ಇತ್ತು. ಪ್ರೊಫೆಸರ್ ಸಾಕು ರಾಮಚಂದ್ರ ರಾಯರು, ಅವರು ಸರ್ವತಂತ್ರ ಸ್ವತಂತ್ರರು. ಅವರನ್ನು ಬಿಟ್ಟರೆ ಮತ್ತೆ ಈಗ ನಾವು ನೆನಪು ಮಾಡ್ಕೊಳ್ಬೋದಾದ್ದು ಬನ್ನಂಜೆ ಗೋವಿಂದಾಚಾರ್ಯರನ್ನು. ಅವರು ಈಗ ಸರ್ವತಂತ್ರ ಸ್ವತಂತ್ರರು. ಸರ್ವತಂತ್ರ ಸ್ವತಂತ್ರತೆ ಬರಬೇಕು ಅಂದರೆ ಕೇವಲ ವೇದ, ಉಪನಿಷತ್ತು, ಪುರಾಣ, ಮಹಾಕಾವ್ಯಗಳು, ಅನೇಕ ಭಾಷೆಯ ವ್ಯಾಖ್ಯಾನ, ಟೀಕು, ಅನೇಕ ಕಾವ್ಯ, ಮಹಾಕಾವ್ಯಗಳ ಅನುಸಂಧಾನ, ಯೋಗ, ಹೀಗೆ ಅಲಂಕಾರ, ವ್ಯಾಕರಣ, ಛಂದಸ್ಸು, ಅದು ವೈದಿಕ ಮತ್ತು ಅವೈದಿಕ, ಲೌಕಿಕ ಮತ್ತು ವೈದಿಕ ಅನ್ನೋಣ. ಅವೈದಿಕ ಅನ್ನೋದು ಲೌಕಿಕ ಅನ್ನೋದು ಹೆಚ್ಚು. ಹೀಗೆ ವೈದಿಕ ಮತ್ತು ಲೌಕಿಕ ಎರಡರಲ್ಲೂ ಕೂಡ ಒಂದು ಸರಿಸಾಟಿ ಇಲ್ಲದ ಪ್ರತಿಭೆಯಿಂದ ಮೆರೆದವರು, ನಮ್ಮೆಲ್ಲರಿಗೂ ಕೂಡ ಕಣ್ಮಣಿಯಾಗಿದ್ದವರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದವರು ಆಚಾರ್ಯ ಬನ್ನಂಜೆಯವರು.
ಆಗಲಿ. ಎಷ್ಟೊತ್ತಾಯಿತು ಬಂದು ಸುತ್ತರವರು? ಹೀಗೆ ಬನಂಜಿಯವರನ್ನು ನೆನೆಯುತ್ತಾ ನಮ್ಮ ಮನಸ್ಸನ್ನು ಪಾವನಗೊಳಿಸ್ಕೊಳ್ತಾ ಹೋಗುವಂಥ ಒಂದು ಶುಭ ಸಂದರ್ಭ ಬನಂಜಿ 90ರ ವಿಶ್ವನಮನ. 80ನ್ನು ನಾವು ಹಿಂದೆ ಮಾಡಿದೆವು. ಆಚಾರ್ಯ ಬನಂಜಿಯವರು ನಮ್ಮ ಕಣ್ಣೆದುರು ನಿಂತು ನಮ್ಮನ್ನು ಆಶೀರ್ವಾದ ಮಾಡಿ ಬನಂಜಿ 80ನ್ನು ಸಾಂಗಗೊಳಿಸಿದರು. ಈಗ ನಾವೆಲ್ಲ ಸೇರಿ, ನಾವು ಎಲ್ಲರೂ ಸೇರಿ ಕರ್ನಾಟಕವೇ ಬನಂಜಿ 90ರ ವಿಶ್ವನಮನವನ್ನು ಮಾಡಲಾಗಿದೆ. ಕಳೆದ ವರ್ಷ ಉಡುಪಿ ಮತ್ತು ಮಣಿಪಾಲ್ನಲ್ಲಿ ಇದೇ ಆಗಸ್ಟ್ 1, 2, 3 ನಾವು ಈ ಬನಂಜಿ ಎಂಬ ಬ್ರಹ್ಮರಥವನ್ನು ನಾವು ಪ್ರಾರಂಭ ಮಾಡಿದೆವು. ಬನಂಜಿ 90ರ ಬ್ರಹ್ಮರಥ 30 ಸ್ಥಳಗಳಲ್ಲಿ 30 ಕ್ಷೇತ್ರಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಾಂಗೋಪಾಂಗವಾಗಿ ಆಗುಗೊಳಿಸಿ ಮುಂದೆ ಅಮೇರಿಕದ 4 ಭಾಗಗಳಲ್ಲಿ 4 ಸ್ಥಳಗಳಲ್ಲಿ ಬನಂಜಿ 90ರನ್ನು ನಾವು ಮಾಡಿದೆವು. ಇದಲ್ಲದೆ ಹರಿದ್ವಾರದಲ್ಲಿ, ಋಷಿಕೇಶ ಹರಿದ್ವಾರದಲ್ಲಿ 1 ವಾರಗಳ ಕಾಲ ಶ್ರೀಮದ್ ಭಾಗವತ ಸಪ್ತಾಹವನ್ನು ಮಾಡಿ ಅಲ್ಲಿ ಆಚಾರ್ಯ ಬನಂಜಿಯವರನ್ನು ನಾವು ನೆನೆದೆವು. ಹೀಗೆ ಬನಂಜಿಯವರನ್ನು ಇಡೀ ವರ್ಷದುದ್ದಕ್ಕೂ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿ ಈಗ ಅದರ ಸಮಾರೋಪ ಸಮಾರಂಭವನ್ನು ಗಾಯನ ಸಮಾಜದ ಈ ಮಹಾಸನ್ನಿಧಾನದಲ್ಲಿ ಎಲ್ಲ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಈ 90ರ ವಿಶ್ವನಮನವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ಇವತ್ತು ಬನಂಜಿಯವರನ್ನು ನೆನೆಯುವುದು ಅಂದರೆ ಒಂದು ವಿದ್ವತ್ತನ್ನು ನೆನೆಯುವುದು. ಬನಂಜಿಯವರನ್ನು ನೆನೆಯುವುದು ಅಂದರೆ ಅದು ಅಧ್ಯಾತ್ಮ ಪ್ರಪಂಚದ ನೆನೆಯುವುದು. ಬನಂಜಿಯವರನ್ನು ನೆನೆಯುವುದೆಂದರೆ ಅದು ಎಲ್ಲ ಬಗೆಯ ಶಾಸ್ತ್ರಗಳನ್ನು ಅನುಸಂಧಾನ ಮಾಡುವುದು. ಹೀಗೆ ಬನಂಜಿಯವರ ಅಷ್ಟು ಸರ್ವಂಕಷ ಪ್ರತಿಭೆಯನ್ನು ನೆನೆಯುವುದು ಮತ್ತು ಅದನ್ನು ನಮ್ಮಲ್ಲಿ ಒಳಗು ಮಾಡಿಕೊಳ್ಳೋದು ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ. ಈ ಹಿನ್ನೆಲೆಯಲ್ಲಿ ನಮ್ಮ ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಈ ದಿನ ಇಲ್ಲಿ ಸಮಾರೋಪ ಸಮಾರಂಭವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಈ ಸಮಾರಂಭದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂಥೇಳಿ ನಾವು ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ವೀಣಾ ಬನಂಜೆ ಮತ್ತು ಎಲ್ಲ ಟ್ರಸ್ಟಿಗಳು ಹೋಗಿ ನಮ್ಮ ಶ್ರೀ 1008 ಶ್ರೀ ವಿದ್ಯಾಶೀಷ ತೀರ್ಥ ಮಹಾಸ್ವಾಮಿಗಳವರನ್ನು ನಾವು ಕೇಳಿಕೊಂಡ್ವು. ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮಹಾಮೂಲ ಮಹಾಸಂಸ್ಥಾನ, ಶ್ರೀ ರಾಘವೇಂದ್ರ ತೀರ್ಥರ ಪೂರ್ವಾದಿ ಮಠ, ಮುನಿತ್ರಯ ಪೀಠ, ಶ್ರೀ ವ್ಯಾಸರಾಜ ಮಠ ಸೌಸಲೆ ಅವರನ್ನು ಕೇಳಿಕೊಂಡಾಗ ತುಂಬು ಮನಸ್ಸಿನಿಂದ, ವಿಶೇಷವಾಗಿ ಬನಂಜಿಯವರ ಬಗ್ಗೆ ಇರುವ ಅವರ ಪ್ರೀತಿ, ಅವರ ಬಗ್ಗೆ ಇರುವಂಥ ವಿಶ್ವಾಸದಿಂದಾಗಿ ಇವತ್ತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಬಹಳ ಭಕ್ತಿಪೂರ್ವಕವಾಗಿ ಅವರನ್ನು ಈ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಸಾಂಗಗೊಳಿಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಬೇಕು ಅಂಥೇಳಿ ನಾವು ಯತಿರಾಜ ಜಿಯರವರನ್ನು, ಪರಮಪೂಜ್ಯ ಯತಿರಾಜ ಜಿಯರವ್ರನ್ನ ನಾವು ಕೇಳಿಕೊಂಡ್ವು. ಇನ್ನೂ ಅವರು ಬರೋದ್ರಲ್ಲಿದ್ದಾರೆ, ಬಂದ ಮೇಲೆ ನಾವು ಬರ್ತಾಯಿದ್ದಾರೆ. ಅವರು ಈ ದಿನದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂಥೇಳಿ ಕೇಳ್ಕೊಂಡಿದ್ದೀವಿ. ಶ್ರೀ ಯತಿರಾಜ ಜಿಯರ್ ಸ್ವಾಮಿ, ಜಗದ್ಗುರು ಶ್ರೀ ರಾಮಾನುಜಾಚಾರ್ಯ ಮಹಾಸಂಸ್ಥಾನ, ಯದುಗಿರಿ ಯತಿರಾಜ ಮಠ ಮೇಲುಕೋಟೆ ಅವರ ಆಗಮನವನ್ನು ನಿರೀಕ್ಷಿಸಿ ಅವರನ್ನು ನಾನು ಭಕ್ತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸಂಸ್ಥಾನ ನಮ್ಮ ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಅವರನ್ನು ನಾನು ಪೂರ್ವದಲ್ಲಿಯೇ ಸ್ವಾಗತ ಬಯಸ್ತೇನೆ. ಇವತ್ತು ಗ್ರಂಥಲೋಕಾರ್ಪಣೆ ಆಗ್ತಾಯಿದೆ ಒಂದು.
ಅದು ಭೇದೋಜ್ಜೀವನಂ ಅಂಥೇಳಿ. ಆಚಾರ್ಯ ಬನಂಜಿಯವರು ಅವರ ಶಿಷ್ಯರ ಜೊತೆಗೆ ನಡೆಸಿದಂಥ ಒಂದು ಸಂವಾದ ಸಂಸ್ಕೃತದಲ್ಲಿ ಮಾಡಿದ್ದು. ಕಳೆದ 40 ವರ್ಷಗಳ ಹಿಂದೆ ಅದನ್ನು ಅವರು ರೆಕಾರ್ಡ್ ಮಾಡಿಕೊಂಡಿದ್ದರು. ಆ ರೆಕಾರ್ಡ್ ಮಾಡಿಕೊಂಡಿದ್ದು ಅವರು ಸಂಸ್ಕೃತದಲ್ಲಿ ಆಚಾರ್ಯ ಬನಂಜಿಯವರು ಮತ್ತು ಅವರ ಶಿಷ್ಯರ ಜೊತೆಗೆ ನಡೆಸಿದ ಸಂವಾದ ಏನಿದೆಯೋ ಅದನ್ನು ಕಾಪಿಟ್ಟಿದ್ದರು. ಅದನ್ನು ನಾವೀಗ ಗ್ರಂಥ ರೂಪದಲ್ಲಿ ಇಳಿಸಿ ಅದ್ರ ಜೊತೆಗೆ ಅದನ್ನು ಇಂಗ್ಲೀಷ್ ಅನುವಾದ ಕೂಡ ಮಾಡಿ ಇದೇನು ಭೇದೋಜ್ಜೀವನದ ಒಂದು ಮೊದಲನೇ ಭಾಗವನ್ನು ಅದರ 40 ಗಂಟೆಗಳ ಕಾಲದ ಅದರಲ್ಲಿ ಕೆಲವು ಮಾತ್ರ ಆಯ್ಕೆ ಮಾಡಿ ಮೊದಲನೇ ಭಾಗವನ್ನು ಈಗ ತರ್ತಾ ಇದ್ದೀವಿ. ಆ ಭೇದೋಜ್ಜೀವನವನ್ನು ಗ್ರಂಥವನ್ನು ಲೋಕಾರ್ಪಣೆಗೊಳಿಸ್ಕೊಡ್ಬೇಕು ಅಂಥೇಳಿ ನಾವು ಕೇಳ್ಕೊಂಡಿದ್ದು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀ ವೀರಸಿಂಹಾಸನ ಮಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರ ಅವರು ಕೇಳಿಕೊಂಡಾಗ ಬಹಳ ನಾನು ಮತ್ತು ವೀಣಾ ಬನಂಜಿಯವರು ಇಬ್ಬರು ಅವರ ಮಠಕ್ಕೆ ಹೋಗಿ ನಾವು ವಿನಂತಿ ಮಾಡಿಕೊಂಡಾಗ ಅವರು ಬಹಳ ಸುಹಾಸದಿಂದ ತುಂಬ ಸಂತೋಷವಾಗಿ ಈ ಕಾರ್ಯಕ್ರಮ ನಡೀಬೇಕಾದ್ದು ಅಂಥೇಳಿ ನಮ್ಗೆ ಆಶೀರ್ವಾದ ಮಾಡಿ ಆ ಭೇದೋಜ್ಜೀವನ ಕೃತಿಯನ್ನು ಒಂದು ಪ್ರತಿ ಕೊಟ್ಟರು. ನಾವು ಜೊತೆಗೆ ಅದನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಭಾಗ್ಯ ವಿಶೇಷ ಅಂಥೇಳಿ ನಾನು ತಿಳಿದಿದ್ದೀನಿ. ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಪ್ರತಿಷ್ಠಾನದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಬೇಕು ಅಂಥೇಳಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ನಾವು ಕೇಳಿಕೊಂಡಿದ್ದು ನಮ್ಮ ವ್ಯಾಕರಣಶಾಸ್ತ್ರದಲ್ಲಿ ಮತ್ತು ವಿಶೇಷವಾಗಿ ಪಾಣಿನಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಪ್ರತಿಭೆಯಿಂದ ಗಣಕಕ್ಕೆ ಅದನ್ನು ಅಳವಡಿಸಿ ವಿಶ್ವದಾದ್ಯಂತ ಪಾಣಿನಿಯನ್ನು ಪಸರಿಸಿದಂಥವರು ವಿದ್ವನ್ಮೂರ್ತಿಗಳು ಆದಂಥ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ತಳ್ಳಬಾಳು ಜಗದ್ಗುರು ಬೃಹನ್ಮಠ ಅವರನ್ನು ಈ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕು ಅಂಥೇಳಿ ಅವರಲ್ಲಿ ಕೇಳಿಕೊಂಡಾಗ ಅವರು ಬನಂಜಿಯವರ ಮೇಲೆ ಬಹಳ ಪ್ರೀತಿ, ಅವ್ರ ಬಗ್ಗೆ ಬಹಳ ವಿಶ್ವಾಸ ಮತ್ತು ಗೌರವ. ಬನಂಜಿಯವರ ವಿದ್ವತ್ತಿಗೆ ಮಾರು ಹೋದವರು ತಳ್ಳಬಾಳು ಶ್ರೀಗಳು. ಅವರಿವತ್ತು ಈ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ಪಡೆದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರತಿಷ್ಠಾನದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತವನ್ನು ಮಾಡ್ತೇನೆ. ಈ ವೇದಿಕೆಗೆ ಈ ಹಿಂದೆ ನಾವು ಚಿಕ್ಕಮಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಬಹಳ ವಿಶ್ವಾಸದಿಂದ ಮತ್ತು ಬನಂಜಿಯವರ ಮೇಲಿರುವ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದವರು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀನರಸಿಂಹ ಪೀಠ ದಿವ್ಯಕ್ಷೇತ್ರ ಹರಿಹರಪುರದ ಸ್ವಾಮಿಗಳು ಅಂತಲೇ ಅವರನ್ನು ಸಂಸ್ಕೃತದಕ್ಕಾಗಿ ಮತ್ತು ಇತರೇತರ ಇವುಗಳ ಜ್ಞಾನ ಪ್ರಸಾರದಲ್ಲಿ ಸದಾ ತೊಡಗಿಕೊಂಡವರು ನಮ್ಮ ಮಹಾಸ್ವಾಮಿ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು. ಅವರು ನಾವು ಕೇಳಿಕೊಂಡಾಗ ಅವರು ದಿವ್ಯ ಸಾನ್ನಿಧ್ಯದಲ್ಲಿ ವಹಿಸೋದಕ್ಕೆ ಅವರು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ದೂರದ ಹರಿಹರಪುರದಿಂದ ಬಂದಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರತಿಷ್ಠಾನದ ಪರವಾಗಿ ಅತ್ಯಂತ ಗೌರವದಿಂದ ಭಕ್ತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಅಭ್ಯಾಗತರಾಗಿ ನಾವು ಅನೇಕರನ್ನು ಕೇಳಿಕೊಂಡ್ವು. ಅದರಲ್ಲಿ ಅಮೇರಿಕದಿಂದ ನಮ್ಮ PR ಮುಕುಂದ್ ಅವರು ಬಂದಿದ್ದಾರೆ. ಅವರು ನಮ್ಮ ಪ್ರತಿಷ್ಠಾನದ ಪ್ರೋತ್ಸಾಹಕರು ಮತ್ತು ಪ್ರತಿಷ್ಠಾನದ ಹಿಂದಿರುವ ಅತ್ಯಂತ ವಿಶೇಷ ರೀತಿಯ ನಮಗೆ ಶಕ್ತಿ ಅವರೇನೆ. ಯಾವಾಗಲೂ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ನಡೆಯಲಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂಥೇಳಿ PR ಮುಕುಂದ್ ಅವರು ಮಾಡಿದ್ದಾರೆ. ಅಮೇರಿಕದಲ್ಲಿ ನಡೆದಂಥ 4 ಜಾಗಗಳಲ್ಲಿ ಏನು ಬನಂಜಿಯವರ ಕುರಿತು 90ರ ವಿಶ್ವನಮನ ನಡೀತೋ ಆ ವಿಶ್ವನಮನದಲ್ಲಿ ತುಂಬ ದೊಡ್ಡ ಕೈಂಕರ್ಯವನ್ನು ಮಾಡಿದಂಥವರು ಶ್ರೀ PR ಮುಕುಂದ್ ಅವರು. ಅವರನ್ನು ಕೂಡ ನಾನು ಈ ಸಭೆಯ ಪರವಾಗಿ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಉಡುಪಿಯಿಂದ ಬಾಲಾಜಿ ರಾಘವೇಂದ್ರ ಆಚಾರ್ಯರು ಬಂದಿದ್ದಾರೆ. ಅವರು ಬನಂಜಿಯವರ ಜೊತೆಗೆ ನೈಕಟ್ಯವನ್ನು ಹೊಂದವರು. ಅವ್ರ ಜೊತೆಗೆ ಅವರು ಗುರುಗಳು, ನಾನು ಶಿಷ್ಯರಲ್ಲಿ ಶಿಷ್ಯ ಅಂಥೇಳಿ ನಮ್ರತೆಯಿಂದ ತಮ್ಮ ವಿನಯೋನ್ನತಿಯನ್ನು ಮೆರೆದಂಥವರು ಬಾಲಾಜಿ ರಾಘವೇಂದ್ರ ಆಚಾರ್ಯರು.
ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರತಿಷ್ಠಾನದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕಾಗಿ ಶ್ರೀ ಶುಂಠಿ ಸತ್ಯನಾರಾಯಣರು ಬಂದಿದ್ದಾರೆ. ಅವರು ಬನಂಜಿಯವರ ಸಾಮೀಪ್ಯದಲ್ಲಿದ್ದಂಥವರು, ಅವರ ಬಗ್ಗೆ ಬಹಳ ಗೌರವವನ್ನು ಪ್ರೀತಿಯನ್ನು ಹೊಂದವರು. ಅವರನ್ನು ಕೂಡ ನಾನು ಈ ಸಭೆಯ ಪರವಾಗಿ ಮತ್ತು ಪ್ರತಿಷ್ಠಾನದ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ ವಿನಯ ಪ್ರಸಾದ್, ನಾನು ಬರೀ ಕೇವಲ ಚಲನಚಿತ್ರ ನಟಿ ಅಂತ ಹೇಳಲ್ಲ, ಆಕೆ ಒಬ್ಬ ಸಂಸ್ಕೃತಿ ಪ್ರಸಾರ ಮಾಡ್ತಕ್ಕಂಥವರು, ಒಂದು ತತ್ವದ ಬಗೆಗೆ ತುಂಬ ಆಳವಾದ ಚಿಂತನೆ ಹೊಂದಿರೋರು. ಅವರು ಶ್ರೀಮತಿ ವಿನಯ ಪ್ರಸಾದ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಸಭೆಯಲ್ಲಿ ಅನೇಕ ಹಿರಿಯರಿದ್ದಾರೆ ಮತ್ತು ನಮ್ಮ ಪ್ರತಿಷ್ಠಾನದಲ್ಲಿ ಗೌರವಾಧ್ಯಕ್ಷರಾಗಿರೋರು ಶ್ರೀ ವಿದ್ಯಾಭೂಷಣರು. ನಮ್ಮ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಿರುವಾಗ ಅವರಲ್ಲಿ ಹೋಗಿ ನಾವು ಅನೇಕ ಸರಿ ನಿವೇದನೆ ಮಾಡಿಕೊಂಡಿದ್ದುಂಟು. ವಿದ್ಯಾಭೂಷಣರು ಈ ಕೆಲಸಗಳು ಹೀಗೆ ಆಗಿದೆ, ಹೀಗೆ ಮಾಡ್ತಾಯಿದ್ದೀವಿ ಅಂತ. ಅವರು ನಮಗೆ ಸಂಗೀತ ಸೇವೆಯನ್ನು ಮಾಡೋದು ಅಲ್ದೇ ಸಂಗೀತಕ್ಕೆ ಅವರು ಸಂಗೀತ ಭೂಷಣರು, ಬರೀ ವಿದ್ಯಾಭೂಷಣರು ಮಾತ್ರ ಅಲ್ಲ, ಸಂಗೀತ ವಿದ್ಯೆಯ ಪರಮ ವಿಭೂಷಣರವರು. ಅವರು ನಮ್ಮ ಗೌರವಾಧ್ಯಕ್ಷರಾಗಿ ನಮಗೆಲ್ಲ ರೀತಿಯ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಅವರು ಕೂಡ ಈ ಸಭೆಗೆ ಬಂದು ನಮ್ಮನ್ನು, ಈ ಸಭೆಯನ್ನು ಶೋಭೆಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಪ್ರತಿಷ್ಠಾನದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಸಭೆಯಲ್ಲಿ ಅನೇಕ ಮಹನೀಯರಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದವರು. ಉದಾಹರಣೆಗೆ 30 ಕಡೆಗಳಲ್ಲಿ ನಾವು ಬನಂಜಿ ವಿಶ್ವನಮನವನ್ನು ಮಾಡಿದ್ವು. ಆ ನಮನವನ್ನು ಮಾಡುವಾಗ ಅನೇಕರು ಕಾರ್ಕಳದಲ್ಲಿರ್ಬೋದು, ಆಮೇಲೆ ಧಾರವಾಡ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಚಿಕ್ಕಮಗಳೂರು, ಮಣಿಪಾಲ, ಉಡುಪಿ, ಮಂಗಳೂರು, ಕುಕ್ಕೆ ಸುಬ್ರಹ್ಮಣ್ಯ, ಹೀಗೆ ಅನೇಕ ಕಡೆ ನಾವು ಏನು ಮಾಡೋದು, ಅಂಥ ಕಡೆಗಳಲ್ಲಿದ್ದಂಥವರು ಆಯವರನ್ನೆಲ್ಲ ನಾವು ಆಹ್ವಾನ ಮಾಡಿದ್ದೀವಿ. ನೀವು ಬನ್ನಿ, ಈ ಕಾರ್ಯಕ್ರಮದಲ್ಲಿ ಬಂದು ನೀವು ನಮ್ಮ ನಮ್ಮ ನಮನವನ್ನು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂಥೇಳಿ ಅನೇಕರು ಕರ್ನಾಟಕದಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ, ಬಂದಿದ್ದಾರೆ. ನಿಮ್ಮೆಲ್ಲರನ್ನೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅಷ್ಟಲ್ಲದೆ ಬನಂಜಿಯ ಅಭಿಮಾನಿಗಳು ನೀವೆಲ್ಲ ಬಂದಿದ್ದೀರಿ. ಬನಂಜಿಯವರ ಸಾನ್ನಿಧ್ಯದಲ್ಲಿ ಒಂದು ಬಗೆಯ ಸಂತೋಷವನ್ನು ಅನುಭವಿಸಿದವರು, ಒಂದು ಬಗೆಯ ಮಾರ್ಗವನ್ನು ಪಡೆದಂಥವರು, ಒಂದು ಬಗೆಯ ಬೆಳಕನ್ನು ಕಂಡವರು. ಬನಂಜಿಯವರ ಸಾಮೀಪ್ಯದಲ್ಲಿ ಯಾರು ಬಂದು ಅವರಲ್ಲಿ ಬೆಳಕನ್ನು ಕಂಡವರೇ, ಅವರಲ್ಲಿ ನಿಂತುಕೊಂಡು ಅವರಿಂದ ಒಂದು ದೀಪವನ್ನು, ಆಧ್ಯಾತ್ಮಿಕವೆಂಬ ದೀಪವನ್ನು, ನಂದಾದೀಪವನ್ನು ಹರಿಸ್ಕೊಂಡಂಥವ್ರು. ಅಂಥವರೆಲ್ಲ ನೀವೆಲ್ಲ ಬಂದಿದ್ದೀರಿ. ನಮ್ಮೆಲ್ಲರೂ ಕೂಡ ನಾನು ಪ್ರತಿಷ್ಠಾನದ ಪರವಾಗಿ ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ಬಯಸ್ತೇನೆ. ಮಾಧ್ಯಮದ ಸ್ನೇಹಿತರು ನಮ್ಮ ಕಲಾಪವನ್ನು ಬಿತ್ತರಿಸೋದಕ್ಕಾಗಿ ಬಂದಿದ್ದೀರಿ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ನೆರವಾದ ಸಮಸ್ತರನ್ನೂ ಕೂಡ, ಮತ್ತು ವಿಶೇಷವಾಗಿ ಈ ಗಾಯನ ಸಮಾಜದ ಸಭಾಂಗಣವನ್ನು ನಮಗೆ ನೀಡಿದಂಥವರು ಪ್ರಸಾದ್ ಅವರು ಇವತ್ತಿನ ನಮ್ಮ ಸಭೆಯ ಮುಂಭಾಗದಲ್ಲಿ ಅವರು ಕುಳಿತು ನಮ್ಮನ್ನು ಹಾರೈಸ್ತಾ ಇದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವನ್ನು ಆಗುಗೊಳಿಸಬೇಕು, ತಮ್ಮ ದಿವ್ಯ ಸಾನ್ನಿಧ್ಯದ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂಥೇಳಿ ಮತ್ತೊಮ್ಮೆ ಪರಮ ಪೂಜ್ಯ ಶ್ರೀ 108 ಶ್ರೀ ವಿದ್ಯಾಶ್ರೀ ತೀರ್ಥ ಮಹಾಸ್ವಾಮಿಗಳವರಲ್ಲಿ ಭಿನ್ನಹವನ್ನು ಮಾಡಿಕೊಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ನಲ್ವಾಕ್ಕುಗಳಿಂದ ಸ್ವಾಗತ ಪುಷ್ಪಗಳನ್ನು ಶ್ರೀಗಳ ಅಡಿದಾವರೆಗಳಿಗೆ ಚೆಲ್ಲಿ ಎಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡಂಥ ಶ್ರೀಮಾನ್ ಮಲ್ಲೇಪುರಂ ಜಿ ವೆಂಕಟೇಶ್ ಮಹಾಭಾಗರವರಿಗೆ ಅತ್ಯಂತ ಗೌರವದ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ.